ಜೊತೆಗೆ ಚಿತ್ರದುರ್ಗದಲ್ಲೂ ಕೂಡ ವಿಭಿನ್ನವಾದಂತಹ ಚಿತ್ರಣ ಏನಿಲ್ಲ. ಬಸ್ ನಿಲ್ದಾಣಕ್ಕೆ ಕೆಲ ಬಸ್ಗಳು ಬಂದಿವೆ. ಚಿತ್ರದುರ್ಗದಲ್ಲಿ ಖಾಲಿ ಇದೆ ಬಸ್ ನಿಲ್ದಾಣ. ದಾವಣಗೆರೆ ಶಿವಮೊಗ್ಗದಿಂದ ಕೆಲವು ಬಸ್ಗಳು ಬಂದಿವೆ. ಅಂದ್ರೆ ರಾತ್ರಿ ಬಸ್ಗಳು ಇರ್ತವಲ್ಲ, ಅವು ಬಂದಿರೋದಷ್ಟೇ ಬಿಟ್ರೆ ಬೇರೆ ಬಸ್ಗಳ ಸಂಚಾರ ಇಲ್ಲ. ಬೆಂಗಳೂರು ಡಿಪೋಗೆ ತೆರಳುವಂತಹ ಬಸ್ಗಳ ಸಂಚಾರ, ಚಿತ್ರದುರ್ಗ ಡಿಪೋದ ಬಸ್ಗಳು ಸಂಪೂರ್ಣವಾಗಿ ಸ್ಥಗಿತ ಆಗಿವೆ. ದೂರಗಳಿಂದ ಚಿತ್ರದುರ್ಗ ಒಂದು ಜಂಕ್ಷನ್, ಅಲ್ಲಿ ಮೂಲಕ ಸಾಗುತ್ತೆ ಬೆಂಗಳೂರಿಗೆ. ಹಾಗಾಗಿ ಆ ಬಸ್ಗಳು ಮಾತ್ರ ಅಲ್ಲಿ ಕಂಡು ಬರ್ತಾ ಇದೆ ಬಿಟ್ರೆ ಚಿತ್ರದುರ್ಗ ಡಿಪೋದ ಬಸ್ಗಳು ಸಂಪೂರ್ಣ ಸಂಚಾರವನ್ನು ಸ್ಥಗಿತಗೊಳಿಸಿವೆ. ಕೆಲ ಬಸ್ಗಳು ದಾವಣಗೆರೆ ಶಿವಮೊಗ್ಗ ಭಾಗದಿಂದ ಅಲ್ಲಿಗೆ ಬಂದಿರುವುದನ್ನು ನಾವು ಕಾಣಿಸ್ತಾ ಇದ್ದೀವಿ. ನಾವು ಪ್ರತಿನಿಧಿ ಬಸವರಾಜ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದಿನಿಂದ ಸಾರಿಗೆ ಇಲಾಖೆ ಸಿಬ್ಬಂದಿಯ ಮುಷ್ಕರ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಇದೆ ನೋಡೋಣ ಬನ್ನಿ. ನಾನೀಗ ಚಿತ್ರದುರ್ಗ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿದ್ದೇನೆ. ನನ್ನ ಬಲಬದಿಯಲ್ಲಿ ತಾವು ನೋಡಬಹುದು, ಇಡೀ ಬಸ್ ನಿಲ್ದಾಣ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಬಿಕು ಅಂತ ಇದೆ. ಒಂದೇ ಒಂದು ಚಿತ್ರದುರ್ಗ ಡಿಪೋದ ಬಸ್ಸು ಸಹ ಈ ಒಂದು ಬಸ್ ಡಿಪೋಕ್ಕೆ ಬಂದಿಲ್ಲ. ಬೇರೆ ಜಿಲ್ಲೆಗಳಿಗೆ ಆಗಿರ್ಬೋದು, ಬೇರೆ ಊರುಗಳಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ. ಆದರೆ ದಾವಣಗೆರೆ ಶಿವಮೊಗ್ಗ ಸೇರಿದಂತೆ ಕೆಲ ಜಿಲ್ಲೆಯ ಕೆಲ ಡಿಪೋಗಳಿಂದ ಮಾತ್ರ ಈ ಒಂದು ಬಸ್ ನಿಲ್ದಾಣಕ್ಕೆ ಬಸ್ಗಳು ಬರ್ತಾ ಇದ್ದಾವೆ ಮತ್ತು ಬೇರೆ ಊರುಗಳಿಗೂ ಕೂಡ ಬಸ್ಗಳು ಹೋಗ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ.